ತಗೋ ಮಗಳೇ, ಈ ಬಾಲಕೃಷ್ಣನ್ನ ನಿನ್ ಜೊತೆಲಿ ಇಟ್ಕೊಂಡು ಹೋಗು. ಇವ್ರ ವಿಶೇಷ ಏನ್ ಗೊತ್ತಾ, ನೀನ್ ಎಂಥ ಕಷ್ಟದಲ್ಲಿದ್ರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ. ಇವ್ರನ್ನ ಯಾವಾಗ್ಲೂ ನಿನ್ ಜೊತೆಗೆ ಇಟ್ಕೋ. ಎಂಥ ಕಷ್ಟದಲ್ಲಿದ್ರು ನಿನ್ನ ಕಾಪಾಡ್ತಾರೆ, ನಿನ್ನನ್ನು ಗೆಲ್ಲಿಸ್ತಾರೆ. ನಿನ್ ನೆನಪು ತುಂಬಾ ಬರುತ್ತಮ್ಮ. ಅಯ್ಯೋ ಇಲ್ಲ, ಬೇಡ, ಹೇಳಮ್ಮ. ನನಗೂ ನೀವು ತುಂಬಾ ನೆನಪಾಗ್ತೀರಾ. ನಾನು ನಿಮಗೆ ಆಗಾಗ ಫೋನ್ ಮಾಡ್ಬೋದಾ? ಯಾವಾಗ ಬೇಕಾದ್ರೂ, ನಿನ್ ಮನ್ಸಾದಾಗ. ನಂಗೂ ಸಂತೋಷ ಆಗತ್ತೆ. ಭಗವಂತ ನಿನ್ನನ್ನು ಯಾವಾಗಲೂ ಸಂತೋಷವಾಗಿಟ್ಟಿರಲಿ. ಯಾರಿಗೋಸ್ಕರ ಪಲ್ಲಕ್ಕಿ? ಏನಕ್ಕೆ ಅಲಂಕಾರ ಮಾಡಿಸಿದ್ಯಾ? ಚುಕ್ಕಿ, ಸಂತೋಷ ಪಡೋ ಸಮಯದಲ್ಲಿ ಪ್ರಶ್ನೆ ಕೇಳಲ್ಲ ಅಮ್ಮ, ಬಾಯಿ ಸಿಹಿ ಮಾಡ್ಕೊಳ್ತಾರೆ. ತಗೋ. ಖುಷಿನಾ? ಯಾವ ಖುಷಿಗಪ್ಪ? ಇಶಾ ಮನೆಗೆ ವಾಪಸ್ ಬರ್ತಾ ಇರೋ ಸಂತೋಷ. ನಿಜಾನಾ ಅಪ್ಪ? ಇಶಾ ಮನೆಗೆ ಬರ್ತಿದ್ದಾಳ? ಅದ್ಗೆ ಇದಂತೂ ನಿಜವಾಗ್ಲೂ ಖುಷಿ ವಿಚಾರ. ಖುಷಿಯಾದ ವಿಷಯನ? ರಾಮ್ 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 ರಾಮ್. ಯಾವ ಹುಡುಗಿಯಿಂದ ನನ್ನ ಮಗ ಎಷ್ಟು ಕಷ್ಟ ಪಡ್ತಿದಾನೋ ಅವಳಿಂದ ಹೆಂಗ್ ಖುಷಿಯಾಗಿರಕ್ಕಾಗತ್ತೆ? ಅಮ್ಮ, ಇಶಾಗೂ ಅರ್ಥ ಆಗಿದೆ, ಅವಳು ಹೋಗಿರೋ ಜಗತ್ತು ಬದುಕೋಕ್ಕೂ ಲಾಯಕ್ಕಿಲ್ಲ, ಸಾಯಕ್ಕೂ ಲಾಯಕ್ಕಿಲ್ಲ ಅಂತ. ಅದಕ್ಕೆ ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ತಯಾರಾಗಿದ್ದಾಳೆ. ಅವಳನ್ನ ಬರ್ಮಾಡ್ಕೊಳ್ಳೋದಕ್ಕೆ ತಾನೇ ನಾನು ಈ ಬ್ಯಾಂಡ್ ಬಾಜಾ ಪಲ್ಲಕ್ಕಿನೆಲ್ಲ ತರಿಸಿರೋದು. ಈಗ ಅವಳು ಪೂರ್ತಿ ಊರೇ ನೋಡೋ ಹಾಗೆ ತಲೆ ತಗ್ಗಿಸ್ಕೊಂಡು ಈ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಈ ಮನೆಗೆ ಬರ್ತಾಳೆ. ನನ್ನ ಮುಂದೆ ತನ್ನ ಮಂಡಿ ಮೇಲೆ ಕೂತ್ಕೊಂಡು ನನ್ನ ಹತ್ರ ಕ್ಷಮೆ ಕೇಳ್ತಾಳೆ. ಆಗ ಈ ಗುಲಾಬ್ ಸಿಂಗ್ ಎಲ್ರ ಮುಂದೆ ದೊಡ್ಡ ಮನುಷ್ಯನ ಥರ ಪೋಸ್ ಕೊಡ್ತಾ ಅವಳನ್ನ ಕ್ಷಮಿಸಿ ಅವಳನ್ನ ತಬ್ಕೋತೀನಿ. ಇದೇ ಗುಲಾಬ್ ಸಿಂಗನ ಅತಿ ದೊಡ್ಡ ಗೆಲುವು. ಇಶಾ ಹೇಗಾದ್ರೂ ಮನೆಗೆ ವಾಪಸ್ ಬರಲಿ. ಅರೆ ಎದ್ದೇಳ್ರಪ್ಪ, ಬೇಗ ಈ ಪಲ್ಲಕ್ಕಿ ಎತ್ಕೊಂಡು ಈಶಾನ ನನ್ನ ಹತ್ರ ಕರ್ಕೊಂಡು ಬನ್ನಿ, ಹೊರಡಿ. ಅಂಕಲ್, ಹಾಸ್ಪಿಟಲ್ನ ಎಲ್ಲ ಫಾರ್ಮಾಲಿಟೀಸ್ ಮುಗ್ದಿದೆ. ನಾವೀಗ ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಒಳ್ಳೇದಾಯ್ತು. ಶ್ರೀಕೃಷ್ಣ, ಈಗಿನ ಕಾಲದಲ್ಲಿ ಒಳ್ಳೆ ಅಳಿಯ ಮತ್ತೆ ಸಂಸ್ಕಾರ ಇರೋಂಥ ಸೊಸೆ ಸಿಗೋದು ತುಂಬಾನೇ ಕಷ್ಟ. ಮತ್ತ ನನ್ನ ಕೃಷ್ಣನ್ ದಯೆಯಿಂದ ನನಗಿಬ್ರು ಚಿನ್ನದಂತವರೇ ಸಿಕ್ಕಿದ್ದಾರೆ, ಸಾಕು. ಆದ್ರೆ ಆ ನಮ್ ದೊಡ್ಡ ಸೊಸೆ ಮೋನಿಕಾಗೆ ಸ್ವಲ್ಪ ಒಳ್ಳೆ ಬುದ್ಧಿ ಇದ್ದಿದ್ರೆ ಸಾಕಾಗ್ತಿತ್ತು. ಏನಮ್ಮ, ಎಲ್ಲ ಎತ್ತಿಟ್ಕೊಂಡ್ಯಾ? ಹಾ, ಇದನ್ನು ಅದರಲ್ಲಿ ಇಟ್ಬಿಡಮ್ಮ. ಹೊರಡೋಣ ಅದ್ಕೆ? ಅಯ್ಯೋ, ನಮ್ ಸೂರಜ್ ಮದ್ವೆ ಆಗ್ತಿದೆ ಅಂತ ಗೊತ್ತಿದ್ದಿದ್ರೆ ನಾನು ಅವತ್ತೇ ಮನೆಗೆ ಹೊರಟ್ಬಿಡ್ತಿದ್ದೆ ಗೊತ್ತಾ. ಅಯ್ಯೋ, ನನ್ನ ಹೊಸ ಸೊಸೆ ನೋಡಕ್ಕೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ಇವಾಗ ಅವಳೊಬ್ಳೇ ಇರೋದಲ್ವಾ, ನನ್ನ ಸೇವೆ ಮಾಡಕ್ಕೆ, ನನ್ನ ಕೈ ಕಾಲು ಒತ್ತಕ್ಕೆಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ನನಗೆ ಟೈಮಿಗೆ ಕರೆಕ್ಟಾಗಿ ಮಾತ್ರೆಗಳು ಕೊಡ್ತಾಳೆ, ನನ್ನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಳೆ, ಕೈ ಕಾಲು ಒತ್ತುತ್ತಾಳೆ. ಸಾಕು, ಇದೇ ತಾನೇ ಅದೃಷ್ಟ ಅಂದ್ರೆ. ಒಳ್ಳೆ ಸೊಸೆ ಮನೆಗೆ ಬರೋದು. ಹಾ, ಇಷ್ಟವಾದ ಸೊಸೆ. ಹಾ, ಇನ್ನೇನು ಮತ್ತೆ. ಅವಳು ನನಗಿಷ್ಟ ಆಗಿರೋ ಸೊಸೆನೆ. ಆ ಆ ತುಂಬಾ ವಟ ವಟ ಅಂತ ಮಾತಾಡ್ತಾಳೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅವಳ ಮನ್ಸು ತುಂಬಾ ಒಳ್ಳೇದು. ಸಣ್ಣೋಳಿದ್ದಾಗಿಂದ ನೋಡಿದೀನಿ. ಇವಳೊಬ್ಳೇ ಇರೋದು ನಮ್ ಸೂರಜ್ ಮನ್ಸನ್ನ ಅರ್ಥ ಮಾಡ್ಕೊಂಡಿರೋದು. ನೀವೇ ನೋಡ್ತೀರಿ ಭಾವ, ಈ ಮದ್ವೆಯಿಂದ ನಮ್ ಸೂರಜ್ ಬ್ರಹ್ಮಚರ್ಯನ ಮುರಿತಾನೆ. ಇದೇ ಮದ್ವೆ ಅವನ ಹಣೆ ಬರನ ಬದಲಾಯಿಸುತ್ತೆ, ನೀವು ನೋಡ್ತಾ ಇರಿ. ಹೇಗೆ ಹೇಳಲಿ ಅದಕ್ಕೆ, ಸೊಸೆಯಿಂದ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆ ಸೊಸೆ ಎಲ್ಲ ಬಿಟ್ಟು ಮನೆಯಿಂದ ಹೊರಟು ಹೋದ್ಲು ಅಂತ.
ಏಯ್ ಬಂಟಿ ಅವ್ರನ್ನ ಕರಿ. ಏ ನಿಂತ್ಕೊಳ್ರಿ, ಎಲ್ಲ ಹೋಗ್ತಾ ಇದ್ದೀರಾ? ಇಡಿ ಇಡಿ, ಇಲ್ಲಿಡಿ. ಅರೆ ರಿಯನ್ ಸಂಬಂಧ ಅವತ್ತೇ ಮುರಿದೋಗಿತ್ತಲ್ವಾ? ಮತ್ ಈ ಡೋಲಿ ಬ್ಯಾಂಡ್ ಬಜಾ ಎಲ್ಲ ಏನಕ್ಕೆ? ದಯವಿಟ್ಟು ನೀವೆಲ್ಲ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ. ಹಾ, ಒಳ್ಳೆ ಹುಚ್ಚರು ಎಲ್ರು. ಫೈನಲಿ ಇವತ್ತು ಈಶಾ ಅತ್ತಿಗೆ ಮನೆಗೆ ಹೋಗ್ತಿದ್ದಾಳೆ. ಇವತ್ತು ತುಂಬಾ ಖುಷಿಯಾಗಿರ್ಬೋದಲ್ವಾ? ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ಗಂತೂ ಇವತ್ತು ಈ ಬಿಲ್ಡಿಂಗ್ ಅಲ್ಲಿ ಇರೋರ್ಗೆಲ್ಲ ಚೆನ್ನಾಗಿ ಸಕ್ಕರೆ ಹಾಕಿ ಚೆನ್ನಾಗಿ ಟೀ ಮಾಡ್ಕೊಂಡೋಣ ಅನಿಸ್ತಿದೆ. ಆದ್ರೆ ಇವಳಿಂದ ಎಷ್ಟು ಖರ್ಚಾಯ್ತಲ್ವಾ? ಇವಳಿಗೋಸ್ಕರ ₹1 ಖರ್ಚು ಮಾಡೋಕ್ಕೂ ಇಷ್ಟ ಆಗ್ತಿಲ್ಲ. ನಾನಂತೂ ಏನ್ ಯೋಚನೆ ಮಾಡ್ತಿದ್ದೀನಂದ್ರೆ ಈ ಪೂರ್ತಿ ಲೆಕ್ಕನ ಹೇಗ್ ಚುತ್ತಾ ಮಾಡೋದು ಅಂತ. ಈಶಾದ್ಕೇನೋ ಮನೆಗೆ ಹೋಗ್ತಿದ್ದಾರೆ, ಆದರೆ ನಾನು ಇನ್ಮೇಲೆ ಹೇಗೆ ಕೆಲ್ಸಕ್ಕೆ ಹೋಗ್ಲಿ? ನಾನು ಅಲ್ಲಿ ಹೋದಾಗ ಇವ್ರು ನನ್ನ ನೋಡಿ ಮನೇಲಿ ಹೇಳಿಬಿಟ್ರೆ ಅಪ್ಪ ಅಮ್ಮಂಗೆ ನನ್ನ ಮೇಲೆ ತುಂಬ ಬೇಜಾರಾಗ್ಬಿಡುತ್ತೆ. ಹುಷಾರಾಗಿರಿ, ಟೈಮ್ ಟು ಟೈಮ್ ಆಯಿಂಟ್ಮೆಂಟ್ ಹಚ್ಕೊಳ್ಳಿ. ನೀನು ಕೂಡ. ಈಶಾ ಹೋಗ್ತಾಳೆ, ಸರಳ ಆಂಟಿ ಬರ್ತಾರೆ, ಮತ್ತೆ ಸೂರಜ್ ಯಾವತ್ತಿದ್ರು ನನ್ನವನೇ ಇನ್ಮೇಲೆ. कहीं से मैं तेरी तरह मिलके भी दोनों हैं अजनबी. कैसी है ये दास्तां, ये दास्तां. तू कहाँ मैं कहाँ, तू कहाँ मैं कहाँ, तू कहाँ मैं कहाँ, तू कहाँ मैं कहाँ. ಥ್ಯಾಂಕ್ ಯು ಆ್ಯಂಡ್ ಸಾರಿ. ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನಿನ್ನ ಮನ್ಸಿಗೆ ನೋವು ಕೊಟ್ಟಿದ್ದಕ್ಕೆ ಮತ್ತೆ ಕೊಟ್ಟ ಎಲ್ಲ ಹಿಂಸೆಗಳಿಗೂ ನನಗೆ ಕ್ಷಮಿಸ್ಬಿಡು. ನಾನು ನಿನಗೆ ಸಾರಿ ಕೇಳಬೇಕು. ಯಾಕೆಂದರೆ ನಾನು ಇಲ್ಲಿಂದ ಹೊರಟ ಮೇಲೆ ನಿನ್ನ ಕಷ್ಟಗಳು ಕಡಿಮೆ ಆಗಲ್ಲ, ಜಾಸ್ತಿ ಆಗತ್ತೆ. ಬಿಡೋದಕ್ಕೆ ಬರ್ತಿಲ್ವಾ? ಇಲ್ಲ, ನೀನು ಒಂಟಿಯಾಗಿ ಹೋಗ್ಬೇಕಂತಾನೆ ಯಜಮಾನ್ರು ಆಸೆ ಪಡ್ತಿರೋದು. किसी ने न जाना अलग है मिजाज एक दूजे से पर चल रहा कारवां, ये कारवां. तू कहाँ मैं कहाँ, तू कहाँ मैं कहाँ. ಸೂರಜ್ ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಹೆಂಗೋ ತಪ್ಪಿಸ್ಕೊಂಡ್ರಿ. ದೇವ್ತರ ಅಂಟ್ಕೊಂಡೇ ಇದ್ಲು ನಿಮ್ನ. ಇಲ್ಲ ಇಲ್ಲ, ಸಾರಿ.